ಗೋಪಾಲ ನಂದನ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀಕೃಷ್ಣ ಗೋವುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿಯೇ ವಿಶೇಷವಾದಂತಹ ಅವತಾರ ಇದು. ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅಂತಹ ಗೋವುಗಳ ರಕ್ಷಣಾ ಕಾರ್ಯದಲ್ಲಿ ಸದಾ ನಿರತನಾದಂತಹವನು ಗೋವಿಂದ ಎಂಬುದಾಗಿ ಭಕ್ತರಿಂದ ಕರೆಯಲ್ಪಡ್ತಕ್ಕಂಥವನಾಗಿ ಎಲ್ಲರ ಮನದ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಪೂಜೆ ಗೋ ಪೂಜೆ ಅನ್ನತಕ್ಕಂತಹದ್ದು ನಡೀತಾ ಇದೆ. ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂಥವನು ಗೋವಿಂದ ಶ್ರೀಕೃಷ್ಣ ಗೋಪಾಲಕೃಷ್ಣ, ಗೋವುಗಳನ್ನು ಪಾಲನೆ ಮಾಡ್ತಕ್ಕಂಥವನು. ಅಂತಹ ಆ ಗೋಪಾಲಕೃಷ್ಣನ ಸನ್ನಿಧಾನ ಶ್ರೀ ವೆಂಕಟೇಶ್ವರ ಗೋಶಾಲೆಯಿಂದ ನಾವೆಲ್ಲರೂ ಕೂಡ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದಂತಹ ಈ ಗೋಪೂಜೆ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ವೇದ ಮಂತ್ರಗಳನ್ನು ಪಠಿಸ್ತಾ ಇದ್ದಾರೆ ವೇದ ಪಂಡಿತರು. ಗಾಂ ವಿಂದತೀತಿ ಗೋವಿಂದ, ಗೋವುಗಳನ್ನು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಅವನನ್ನು ಗೋವಿಂದ ಅಂತ ಹೇಳ್ತಾರೆ. ಗೋ ಅನ್ನುವ ಶಬ್ದಕ್ಕೆ ಭೂಮಿ ಎನ್ನುವ ಅರ್ಥವೂ ಕೂಡ ಇದೆ. ಆದ್ದರಿಂದ ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥವನು, ಆದ್ದರಿಂದಲೂ ಕೂಡ ಅವನನ್ನು ಗೋವಿಂದ ಅಂತ ಹೇಳ್ತಾರೆ. ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ವೇದ ರಾಶಿ ಎಂಬತಕ್ಕಂತಹ ಅರ್ಥ ಇದೆ. ಆದ್ದರಿಂದ ವೇದಗಳನ್ನು ರಕ್ಷಣೆ ಮಾಡ್ತಕ್ಕಂಥವನು ಆ ಸ್ವಾಮಿಯೇ ಗೋವಿಂದ. ಹೀಗಾಗಿ ಗೋವುಗಳ ರಕ್ಷಣೆಯಲ್ಲಿ ಸದಾ ಮುಂದಿರತಕ್ಕಂಥವನು. ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಆ ಗೋವಿಂದನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಕ್ಕಂತಹ ಸಂದರ್ಭದಲ್ಲಿ ಗೋವಿಂದ ನಾಮಸ್ಮರಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಅಂತಹ ಆ ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಆ ಜಗದೊಡೆಯನ ಸನ್ನಿಧಾನದಲ್ಲಿ ಗೋವುಗಳ ಪೂಜೆ. ಗೋವು ಅಂತಂದರೆ ಸಕಲ ದೇವತೆಗಳ ವಿಶೇಷವಾಗಿರ್ತಕ್ಕಂತಹ ಆಶ್ರಯವನ್ನು ನೀಡಿರ್ತಕ್ಕಂತಹ ಸನ್ನಿಧಾನ ಅಂತ ಹೇಳ್ತಾರೆ. ಹಾಗಾಗಿ ಗೋಪೂಜೆಯನ್ನು ಮಾಡುವುದು ಅಂತಂದರೆ ಸಕಲ ದೇವತೆಗಳನ್ನು ಪೂಜೆ ಮಾಡಿದಂತಹ ಫಲ. ಎಲ್ಲ ದೇವಾನುದೇವತೆಗಳೆಲ್ಲರೂ ಕೂಡ ಆ ಗೋವನ್ನು ಆಶ್ರಯಿಸಿರ್ತಾರಂತೆ. ಆದ್ದರಿಂದ ಆ ಗೋಪೂಜೆ ಬಹಳ ಪ್ರಶಸ್ತವಾದಂತಹದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಆ ಗೋಪೂಜೆಯ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ, ಗೋಪಾಲಕೃಷ್ಣನ ಸನ್ನಿಧಾನ, ಗೋವುಗಳು ವಿಧ ವಿಧವಾಗಿರ್ತಕ್ಕಂತಹ ದೇಶೀಯ ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂತಹದ್ದು ಶ್ರೀ ವೆಂಕಟೇಶ್ವರ ಗೋಶಾಲೆ ಅನ್ನತಕ್ಕಂತಹದ್ದು ತಿರುಮಲ ತಿರುಪತಿ ದೇವಸ್ಥಾನದ ಅಧೀನದಲ್ಲಿರತಕ್ಕಂತಹದ್ದು. ತಿರುಮಲ ತಿರುಪತಿ ದೇವಸ್ಥಾನದವರು ಎಲ್ಲ ದೇಶೀಯ ಗೋವುಗಳನ್ನು ಸಂರಕ್ಷಣೆ ಮಾಡುತ್ತಾ ಅಲ್ಲಿ ಬರತಕ್ಕಂತಹ ಕ್ಷೀರ ಏನಿದೆ ಆ ಕ್ಷೀರದಿಂದ ಜಗದೊಡೆಯನಿಗೆ ಅಭಿಷೇಕವನ್ನು ತಿರುಮಲ ತಿರುಪತಿ ದೇವಸ್ಥಾನದ ಅಧೀನದಲ್ಲಿರತಕ್ಕಂತಹ ಎಲ್ಲ ದೇವಾಲಯಗಳಿಗೂ ಕೂಡ ಈ ಕ್ಷೀರವನ್ನು ಕಳುಹಿಸಿ ಆ ಕ್ಷೀರದಿಂದ ಜಗದೊಡೆಯನ ಅಭಿಷೇಕ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅಂತಹ ದಿವ್ಯವಾಗಿರ್ತಕ್ಕಂತಹ ಗೋವುಗಳ ನಿಲಯವಾಗಿರ್ತಕ್ಕಂತಹದ್ದು ಈ ಗೋಶಾಲೆ. ಈ ಗೋಶಾಲೆಯಿಂದ ನಾವೆಲ್ಲರೂ ಕೂಡ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೇವೆ. ಗೋವುಗಳ ಪೂಜೆ ಅನ್ನತಕ್ಕಂತಹದ್ದು ಪ್ರಾರಂಭವಾಗ್ತಾ ಇದೆ. ಆದ್ದರಿಂದ ಆ ತಾಯಿಯನ್ನು ಪ್ರಾರ್ಥಿಸೋಣ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೀರ್ತನಂ ಶ್ರವಣಂ ದಾನಂ ದರ್ಶನಂ ಚಾಪಿ ಪಾರ್ಥಿವ ಗವಾಂ ಪ್ರಶಸ್ಯತೆ ವೀರ ಸರ್ವಪಾಪ ಹರಂ ಶಿವಂ. ಎಲ್ಲ ಪಾಪಗಳನ್ನು ದೂರ ಮಾಡತಕ್ಕಂತಹದ್ದು ಗೋವುಗಳನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಹರೇ ಶ್ರೀನಿವಾಸ. देवी माधवीं माधवप्रिया लक्ष्मीं प्रियसखीं नमाम्यच्युतवल्लभा
धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात् श्रीभूसख्यै च विद्महे विष्णुपत्न्यै च धीमहि तन्नो नीला प्रचोदयात्। सर्वस्य जित्यै सर्वमेव तेना अन्यपात्रं मधा पूर्णं दधाति मदव्यासानेति एकदा ब्रह्मण उपहरति एकदैव यजमान आयुस्तेजो दधाति। मित्रावरुणा प्रातरश्विना प्रातर्भगं भूषणं ब्रह्मणस्पतिं सोममुतरुद्रगं हुवेम प्रातर्जितं भगमुग्रगं हुवेम वयं पुत्रमदिते विधत्ता आध्रश्चिद्यं मन्यमानस्तुरश्चिद्राजादित्यं भक्षीत्याह भगप्रणेतर्भगसत्यराजो भगेम धियमुदवदन्नः भगप्रणो जनय गोभिरश्वै भगप्रणुभिर्नुवन्दस्याम उतेदानीं भगवन्दस्यामोत प्रभित्व उतोदितामघवन् सूर्यस्य वयं देवानागुं स्याम भग एव भगवागुं अस्तु देव तेन वयं भगवन्दस्याम तन्त्वा भग सर्व इज्यो हवीमि सनो भगपर समध्वरा योषसो नमन्ददधिक्रावे वशुचये पदाय अर्वाचीनं वसुविदं भगन् रथमिव अश्वावाजिन आवहन्तु अश्वावतीर्गोमतीर्न उषा वीरवती सदमुच्छन्तु भद्राः घृतं दुहाना विश्वतः प्रवीणा यूयम् यो माग्ने भागिनगं सन्तमथा भागं जगीर् नेतं गुरु मामग्ने भागिनं गुरु भाग्यदेवतायै नमः लक्ष्मीं क्षीरसमुद्रराजतनय श्रीरङ्गदामेश्वरी दासीभूतसमस्तदेववनिता लोकैकदीपाङ्कुरा श्रीमन्मन्दकटाक्षलद्भविभव ब्रह्मेन्द्रगङ्गाधर त्वां त्रैलोक्यकुटुम्बिनीं सरसिजा वन्दे मुकुन्दप्रिय महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात्। వాద్యం వాయించండి.
ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ 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 ಅನ್ನುವಂತಹ ಪದ ಏನಿದೆ ಅದು ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಶ್ರೀಕೃಷ್ಣನನ್ನು ಸ್ಮರಣೆಗೆ ತಂದು ಕೊಡ್ತಕ್ಕಂತಹದ್ದು, ವೆಂಕಟೇಶ್ವರನನ್ನು ಕೂಡ ಮನಸ್ಸಿಗೆ ತಂದು ಕೊಡ್ತಕ್ಕಂತಹದ್ದು. ಕೀರ್ತನಂ ಶ್ರವಣಂ ದಾನಂ ದರ್ಶನಂ ಚಾಪಿ ಪಾರ್ಥಿವ ಗವಾಂ ಪ್ರಶಸ್ಯತೆ ವೀರ ಸರ್ವಪಾಪ ಹರಂ ಶಿವಂ ಘೃತಕ್ಷೀರಪ್ರದಾ ಗಾವೋ ಘೃತಯೋಗ್ಯೋ ಘೃತೋದ್ಭವಾಃ ಘೃತಯೋನ್ಯೋ ಘೃತೋದ್ಭವಾಃ ಘೃತನದ್ಯೋ ಘೃತಾವರ್ತಾಃ ತಾಮೇ ಸಂತು ಸದಾ ಗೃಹೇ. ಅಂತಹ ಗೋವುಗಳು ನಮ್ಮ ಮನೆಯಲ್ಲಿ ಇರಲಿ. ಘೃತ ಕ್ಷೀರಪ್ರದವಾದಂತಹವುಗಳು ಆಕಳುಗಳು, ಘೃತಕ್ಕೆ ಮೂಲ ಕಾರಣವಾಗಿರ್ತಕ್ಕಂತಹದ್ದು. ಘೃತ ಅನ್ನತಕ್ಕಂತಹದ್ದು ಆಯುಷ್ಯನ್ನು ಹೆಚ್ಚು ಮಾಡತಕ್ಕಂತಹದ್ದು, ಎಲ್ಲ ರೋಗಗಳನ್ನು ದೂರ ಮಾಡತಕ್ಕಂತಹದ್ದು. ಅಂತಹ ಆ ಘೃತದ ಮೂಲ ರೂಪವೇ ಈ ಗೋವು. ಆದ್ದರಿಂದ ಘೃತೋದ್ಭವ, ಆ ಘೃತದ ಉದ್ಭವಕ್ಕೆ ಕಾರಣವಾದಂತಹವುಗಳು. ಘೃತ ನದ್ಯ, ಘೃತಗಳ ನದಿಯಂತೆ ಇರತಕ್ಕಂತಹದ್ದು. ಈ ರೀತಿಯಾಗಿ ಆ ಗೋವುಗಳನ್ನು ಸರ್ವದಾ ವಿಶೇಷವಾಗಿ ಸ್ತುತಿಸುತ್ತಾರೆ. ಘೃತಂ ಮೇ ಹೃದಯಂ ನಿತ್ಯಂ ಘೃತಂ ನಾಭ್ಯಾಂ ಪ್ರತಿಷ್ಠಿತಂ ಘೃತಂ ಸರ್ವೇಷು ಗಾತ್ರೇಷು ಘೃತಂ ಮೇ ಮನಸಿ ಸ್ಥಿತಂ ಗಾವೋ ಮಮಾಗ್ರತೋ ನಿತ್ಯಂ ಗಾವಃ ಪೃಷ್ಠತಯೇವ ಚ ಗಾವೋ ಮೇ ಸರ್ವತಶ್ಚೈವ ಗವಾ ಮಧ್ಯೆ ವಸಾಮ್ಯಹಂ. ಗೋವುಗಳ ಮಧ್ಯದಲ್ಲಿ ನಮ್ಮ ಸ್ಥಿತಿ ಅನ್ನತಕ್ಕಂತಹದ್ದು ಬಹಳ ಮುಖ್ಯ. ಒಂದು ವೇಳೆ ಬಹಳ ಪ್ರಶಸ್ತವಾದಂತಹ ಮಡಿಯ ಸ್ಥಳ ಬೇಕು ಅಂತಾದರೆ ಗೋಶಾಲೆಯಂತೆ, ಅದನ್ನು ಮೀರಿಸಿದಂತಹ ಮತ್ತೊಂದು ಮಡಿಯ ಸ್ಥಳ ಇಲ್ಲ. ಆದ್ದರಿಂದ ಅನೇಕ ಮಹಾತ್ಮರು ಏನಾದರೂ ಭೋಜನವನ್ನು ಮಾಡಬೇಕು ಅಂತಾದರೆ ಪ್ರಶಸ್ತ ಸ್ಥಳವನ್ನು ಹುಡುಕ್ತಾರೆ. ಹುಡುಕಿದಾಗ ಸಿಗಲಿಲ್ಲ ಅಂದರೆ ಗೋಶಾಲೆ ಅವರ ಪ್ರಶಸ್ತವಾದಂತಹ ಸ್ಥಳವಾಗ್ತದೆ. ಆದ್ದರಿಂದ ಆ ಗೋಶಾಲೆಯಲ್ಲಿ ಹಿಂದಿನ ಕಾಲದಲ್ಲಿಯೂ ಕೂಡ ವಿಶೇಷವಾಗಿ ಯಾರಾದರೂ ಮಹಾಜ್ಞಾನಿಗಳು ಮನೆಗೆ ಬಂದರೆ ಆ ರಾಜರುಗಳು ಅವರನ್ನು ಗೋಶಾಲೆಯಲ್ಲಿ ಇರಿಸ್ತಿದ್ರಂತೆ. ಅಂದರೆ ಅದು ಬಹಳ ಪವಿತ್ರವಾದಂತಹ ಸ್ಥಳ. ಅಂತಹ ಆ ಗೋಶಾಲೆಯಲ್ಲಿ ಈಗ ವಿಶೇಷವಾದಂತಹ ಪೂಜೆ, ಗೋವುಗಳ ಪೂಜೆ ಅನ್ನತಕ್ಕಂತಹದ್ದು ನಡೀತಾ ಇದೆ. ಅದರ ಮಧ್ಯದಲ್ಲಿ ಗಜರಾಜ ತನ್ನ ಸೇವೆಯನ್ನು ಭಗವಂತನಿಗೆ ಸೇವಿಸಲಿಕ್ಕೆ ಬಂದರೆ ಆ ಗಜರಾಜನ ಸೇವೆಯನ್ನು ಮಾಡ್ತಾ ಇದ್ದಾರೆ ಆಲಯದ ಅಧಿಕಾರಿಗಳು. ಆ ಗಜರಾಜನಿಗೆ ವಿಶೇಷವಾಗಿರತಕ್ಕಂತಹ ಕಬ್ಬು ಇತ್ಯಾದಿ ವಿಶೇಷವಾದ ಆಹಾರಗಳನ್ನು, ಬಾಳೆಹಣ್ಣುಗಳನ್ನು ನೀಡ್ತಾ ಇದ್ದಾರೆ. ತನ್ಮುಖಾಂತರ ಗಜರಾಜನ ಸೇವೆ, ಗಜರಾಜನ ಮುಖಾಂತರ ಒಳಗಡೆ ಇರತಕ್ಕಂತಹ ಆ ಭಗವಂತನ ಸೇವೆ, ವಿಶ್ವಂಭರನ ಸೇವೆ. ಇದು ಕರಿಯ ದಿನ, ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ನಂತರದ ದಿನ, ಎಲ್ಲರ ದೃಷ್ಟಿಯನ್ನು ಪರಿಹಾರ ಮಾಡತಕ್ಕಂತಹ ದಿನ. ಆ ದೃಷ್ಟಿ ಪರಿಹಾರಾರ್ಥವಾಗಿರತಕ್ಕಂತಹ ದಿನ. ಆ ದಿನವನ್ನು ನಿಮಿತ್ತ ಮಾಡಿಕೊಂಡು ವಿಶೇಷವಾದ ರೀತಿಯಲ್ಲಿ ಈ ಪೂಜೆ ಅನ್ನತಕ್ಕಂತಹದ್ದು, ಗೋವುಗಳ ಪೂಜೆ ಅನ್ನತಕ್ಕಂತಹದ್ದನ್ನು ತಿರುಮಲೆ ತಿರುಪತಿ ದೇವಸ್ಥಾನದವರು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಆ ಗೋವುಗಳೇ ನಮ್ಮೆಲ್ಲರ ಮುಂಭಾಗದಲ್ಲಿರಲಿ, ಗೋವುಗಳು ನಮ್ಮೆಲ್ಲರ ಹಿಂಭಾಗದಲ್ಲಿಯೂ ಕೂಡ ಇರಲಿ, ಸುತ್ತಲೂ ಕೂಡ ಗೋವುಗಳಿರಲಿ, ಆ ಗೋವುಗಳ ಮಧ್ಯದಲ್ಲಿ ನನ್ನ ವಾಸವಿರಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಆ ಗೋಮಾತೆಯನ್ನು ಪ್ರಾರ್ಥಿಸೋಣ. ಆ ಗೋಮಾತೆಯ ಪರಮಾನುಗ್ರಹವಾಯಿತು ಅಂತಾದರೆ ವಿಶೇಷವಾಗಿರತಕ್ಕಂತಹ ಧನ ಕನಕಾದಿಗಳನ್ನು ನಾವು ಇಹಲೋಕದಲ್ಲಿ ಸಕಲ ವಿಧವಾದ ಸುಖವನ್ನು, ಪರಲೋಕದಲ್ಲಿ ವಿಶೇಷವಾದಂತಹ ಭಗವಂತನ ಸನ್ನಿಧಾನವನ್ನು ಪಡೆಯತಕ್ಕಂಥವರಾಗ್ತೇವೆ. ಇದು ಆಲಯ ಅಧಿಕಾರಿಗಳಿಗೆ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡತಕ್ಕಂತಹದ್ದು ಗಜರಾಜ ಮಾಡುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಪ್ರೀತಿಯಿಂದ ಅಧಿಕಾರಿಗಳಿಗೆ ಆ ಗಜರಾಜ ತನ್ನ ಸೊಂಡಿಲಿನಿಂದ ಆಶೀರ್ವಾದವನ್ನು ಮಾಡ್ತಕ್ಕಂತಹದ್ದು. ಅಧಿಕಾರಿಗಳು ಆ ಗಜರಾಜನಿಗೆ ಕೂಡ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ದೃಶ್ಯ ಅತ್ಯಂತ ನಯನ ಮನೋಹರವಾಗಿರ್ತಕ್ಕಂತಹ ದೃಶ್ಯವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ವಾದ್ಯಗಾರರು ವಾದ್ಯಗಳನ್ನು ವಾದಿಸ್ತಾ ಇದ್ದಾರೆ. ಯಾಕೆಂದರೆ ಇದೊಂದು ಅದ್ಭುತವಾದಂತಹ ಉತ್ಸವ, ಇದು ಮಹೋತ್ಸವ, ಒಂದು ಮಹಾಯಜ್ಞ ಅಂತ ಹೇಳ್ತಾರೆ. ಗೋಪೂಜೆ ಅನ್ನತಕ್ಕಂತಹದ್ದೇ ಮಹಾಯಜ್ಞ. ಗೋವುಗಳಲ್ಲಿ ಸಕಲ ದೇವತೆಗಳ ಸನ್ನಿಧಾನವಿರುವಂತಹದ್ದಾಗ್ತದೆ. ಆದ್ದರಿಂದ ಅಂತಹ ಆ ಗೋವುಗಳು ನಮ್ಮೆಲ್ಲರಿಗೂ ಕೂಡ ತಾಯಿ ಸ್ಥಾನದಲ್ಲಿರತಕ್ಕಂತಹದ್ದು. ಭೂಮಿಯು ಕೂಡ ಗೋ ರೂಪದಲ್ಲಿ ಇರತಕ್ಕಂತಹದ್ದಾಗಿದೆ. ಭಾರತ ದೇಶವನ್ನು ಕೂಡ ಮೊದಲಿನ ರೀತಿಯಲ್ಲಿ ನೋಡುವುದು ಅಂತಾದರೆ ಅದು ಗೋರೂಪದಲ್ಲಿಯೇ ಕಾಣಿಸ್ತಾ ಇತ್ತು. ಅಂತಹ ಆ ಭಾರತ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಜನ್ಮಿಸಿದ್ದೇವೆ. ಅಷ್ಟೇ ಅಲ್ಲ, ಭಗವಂತನ ಎಲ್ಲ ಅವತಾರಗಳು ಕೂಡ ಈ ಭಾರತ ದೇಶದಲ್ಲಿಯೇ ಆಗಿದೆ. ಯಾಕಂದರೆ
ಇದು ಪರಮ ಪವಿತ್ರವಾಗಿರ್ತಕ್ಕಂತಹ ದೇಶ. ಇಂತಹ ದೇಶದಲ್ಲಿ ನಮ್ಮೆಲ್ಲರ ವಿಶೇಷವಾಗಿರ್ತಕ್ಕಂತಹ ಜನ್ಮ ಅಂತಂದರೆ ಅದು ಭಗವಂತನ ಪರಮಾನುಗ್ರಹ ನಮ್ಮೆಲ್ಲರ ಮೇಲಿದೆ ಅಂತ ಅರ್ಥ. ಇದು ಅಶ್ವರಾಜನಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪೂಜೆ. ಇದು ವಿಶೇಷವಾದಂತಹ ದಿನ. ಕನುಮ ಅಂತ ಹೇಳ್ತಾರೆ ತೆಲುಗಿನಲ್ಲಿ, ಅದೇ ಕನ್ನಡದಲ್ಲಿ ಕರಿಯ ದಿನ ಅಂತ ಹೇಳ್ತಾರೆ, ಕರಿದಿನ. ಇಂತಹ ದಿನದಲ್ಲಿ ಎಲ್ಲ ದೃಷ್ಟಿಯನ್ನು ಪರಿಹಾರ ಮಾಡಲಿಕ್ಕಾಗಿ ನಡೆಸ್ತಕ್ಕಂತಹದ್ದು ಪೂಜೆ ಗೋಪೂಜೆ. ಅದು ಬಹಳ ಪ್ರಶಸ್ತವಾದಂತಹದ್ದು. ಗೋವುಗಳ ನಂತರ ಗಜರಾಜನ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಅಶ್ವರಾಜನ ಪೂಜೆ. ಈ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗೋಶಾಲೆಯಲ್ಲಿ, ಗೋಶಾಲೆ ಅಂತನ್ನುವಂತಹ ಹೆಸರಿನಿಂದಲೇ ತಿಳಿದು ಬರ್ತದೆ, ಅಧಿಕ ಸಂಖ್ಯೆಯಲ್ಲಿ ಗೋವುಗಳಿದ್ದಾವೆ. ಇನ್ನು ಉಳಿದಂತಹ ಪ್ರಾಣಿಗಳನ್ನು ಕೂಡ ಇಲ್ಲಿ ಸಾಕುತ್ತಾರೆ. ಇಲ್ಲಿ ಹೋದಂತಹ ಭಕ್ತರು ತಮ್ಮ ಮಕ್ಕಳಿಂದ ಕೂಡಿಕೊಂಡು ಹೋಗಿದ್ದು ಅಂತಾದರೆ ಅತ್ಯಂತ ಅದ್ಭುತವಾದಂತಹ ಆನಂದವನ್ನು ತಮ್ಮದಾಗಿಸಿಕೊಳ್ತಾರೆ. ಯಾಕೆಂದರೆ ಇದೊಂದು ಸಣ್ಣದಾಗಿರ್ತಕ್ಕಂತಹ ಜಂತುಶಾಲೆ, ಅಂದರೆ ನಾವು ಮೃಗಾಲಯ ಅಂತ ಏನು ಹೇಳ್ತೇವೆ ಆ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ವಿಧವಾದಂತಹ ಜಿಂಕೆಗಳು ಇದ್ದಾವೆ, ಅನೇಕ ಪಕ್ಷಿಗಳು ಇದ್ದಾವೆ, ಮೊಲ, ನಂತರ ಕುದುರೆಗಳು, ಒಂಟೆ, ಇವುಗಳೆಲ್ಲವೂ ಕೂಡ ಇಲ್ಲಿ ವಾಸವಾಗಿದ್ದಾವೆ. ಅವುಗಳೆಲ್ಲದರ ರಕ್ಷಣೆಯನ್ನು ಈ ಗೋಶಾಲೆಯವರು ಮಾಡ್ತಾ ಇದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನದವರು ಬಹಳ ಅದ್ಭುತವಾದ ರೀತಿಯಲ್ಲಿ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬೇಕಾಗಿರತಕ್ಕಂತಹ ಹಸಿಯ ಹುಲ್ಲು ಏನಿದೆ ಅದನ್ನು ಕೂಡ ಇವರೇ ವಿಶೇಷವಾದ ರೀತಿಯಲ್ಲಿ ಬೆಳೆಸುತ್ತಾರೆ. ಬೆಳೆಸಿ ಗೋವುಗಳಿಗೆ ಬೇಕಾದ ರೀತಿಯಲ್ಲಿ ಬೇಕಾದಂತಹ ಪೌಷ್ಟಿಕ ಆಹಾರಗಳನ್ನು ಕೂಡ ಸಮಯ ಸಮಯಕ್ಕೆ ನೀಡುತ್ತಾ ಶೈತ್ಯೋಪಚಾರದಿಂದಲೂ ಕೂಡ ರಕ್ಷಣೆ ಮಾಡತಕ್ಕಂತಹದ್ದು, ಶೈತ್ಯದಿಂದ ರಕ್ಷಣೆ ಮಾಡತಕ್ಕಂತಹದ್ದು ಹರೇ ಶ್ರೀನಿವಾಸ.
हरिणीं सुवर्णरजतस्रजां प्रपद्ये लक्ष्मी मेनस्य तान् त्वां वृणे आदित्यवर्णे तपसोऽधिजातु वनस्पतिस्तव वृक्षोऽथ बिल्वः तस्य फलानि तपसानुदन्तु माया अलक्ष्मीः उपैतु मां देवसखः कीर्तिश्चमनि सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुप्तिपासामला ज्येष्ठमलक्ष्मी न जयाम्यहम् अभूतिमसमृद्धिं च सर्वा निन्नध मे गृहात् गन्धद्वारान्दुरादर्श नित्यपुष्टाङ्गरीषिणी ईश्वरीगौ सर्वभूताना तामिहोपक्वये श्रियं काममागोदिं वाचः सत्यमजीव पशूनां रूपमन्नस्य मयिश्री कर्दमेन प्रजा भूता मयि सम्भव कर्दमा श्रियं वासय मे कुले मातर पद्ममालिनी आपसृजन्तु स्निग्धा निजिक्लीतवस मे गृहे निज देवीं मातरं श्रियं वासय मे कुले आर्द्रां यः कर्णी यष्टिं पिङ्गळ पद्ममालिनी चन्द्रां हिरण्मयीं लक्ष्मी जातवेदो महावः आर्द्रां पुष्करिणीं पुष्टिं सुवर्ण हेममालिनीं सूर्यां हिरण्मयीं लक्ष्मी तां महावः जातवेदो लक्ष्मीमन यस्यां हिरण्यं प्रभूतं गावो दास्यो स्वान् विन्देय पुरुषाणः पद्मप्रिये पद्मिनि पद्महस्ते पद्मालय पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्व श्रिये जातश्रिय आनिरीयाय श्रिय जरितृभ्यो ददाति श्रियं वसाना अमृतत्वमायन् भवन्ति सत्यासामितामितद्रौ श्रिय एवैनं तच्छ्रियामा ददाति सन्ततमृचा वषट्कृत्यं सन्तत्यै सन्धीयते प्रजया पशुभिः य एवं वेद महादेव्यै च विद्महे तन्नो लक्ष्मी प्रचोदयात्।
ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಹರೇ ಶ್ರೀನಿವಾಸ ಕೃಷ್ಣಾರಮಣ ಪ್ರಿಯನಾಗಿರ್ತಕ್ಕಂಥವನು ಅಂದರೆ ಪಾಂಡವರ ಸಖ ಗೋಪಾಲಕೃಷ್ಣ. ಅಂತಹ ಆ ಗೋಪಾಲಕೃಷ್ಣ ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಅನಾಕುಲಂ ಗೋಕುಲಂ ಉಲ್ಲಲಾಸ, ಯಾವುದೇ ವಿಧವಾದಂತಹ ದುಃಖಗಳಿಲ್ಲದ ಹಾಗೆ ಸಕಲ ವಿಧವಾದಂತಹ ಸವಲತ್ತುಗಳಿಂದ ಗೋವುಗಳ ಒಂದು ಸಮೂಹವೇ ಸಂರಕ್ಷಿಸಲ್ಪಟ್ಟಿತಂತೆ ಆ ಭಗವಂತನಿಂದ ಶ್ರೀಕೃಷ್ಣನಿಂದ. ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ, ಎಂದೂ ಕೂಡ ನಾಶ ಅನ್ನತಕ್ಕಂತಹದ್ದಿಲ್ಲ, ಯಾವುದೇ ವಿಧವಾದಂತಹ ದುಃಖ ಅನ್ನುವಂತಹದ್ದಿಲ್ಲ. ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾ ಆ ಗೋವುಗಳ ಜೊತೆಗೆ ತಾನು ವಿಶೇಷವಾಗಿ ವಿಹಾರವನ್ನು ಮಾಡಿದ್ದಾನಂತೆ ಗೋಪಾಲನಾದಂತಹವನು ಗೋಪಾಲ ಕೃಷ್ಣ ಸ್ವಾಮಿ. ಅಂತಹ ಆ ಸ್ವಾಮಿಯ ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ, ನೀಲಮೇಘಶ್ಯಾಮ ಅಂತ ಹೇಳ್ತಾರೆ. ಅಂತಹ ಆ ಶ್ರೀ ಕೃಷ್ಣನ ದಿವ್ಯವಾಗಿರತಕ್ಕಂತಹ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಯಾರ್ಯಾರು ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೋ, ಆ ಭಗವಂತನ ಸೇವೆಯನ್ನು ಮಾಡುತ್ತಾ ಆ ಭಗವಂತನ ಸೇವೆಯಲ್ಲಿ ಅನೇಕ ಪ್ರಾಣಿಗಳು ತಮ್ಮ ಸೇವೆಯನ್ನು ಮಾಡಿರ್ತಕ್ಕಂತಹದ್ದು, ಆ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೂ ಕೂಡ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಗೋವುಗಳು, ಎತ್ತು, ಅದಾದ ನಂತರ ಯಾರು ವಿಶೇಷವಾದ ರೀತಿಯಲ್ಲಿ ಇಂದಿನ ದಿನ ಎಲ್ಲ ಕಡೆ ಗೋಪಾಲ ಬುಟ್ಟಿಯನ್ನು ಹಿಡಿದು ಮನೆ ಮನೆಗೆ ಹೋಗಿ ವಿಶೇಷವಾಗಿ ಭಜನೆಯನ್ನು ಮಾಡುತ್ತಾ ಹಾಡನ್ನು ಹಾಡುತ್ತಾ ಭಿಕ್ಷೆಯನ್ನು ಬೇಡುತ್ತಾರೋ ಅಂತಹವರಿಗೆ ವಿಶೇಷವಾದ ರೀತಿಯಲ್ಲಿಯೂ ಕೂಡ ಸತ್ಕಾರ ಮಾಡಿದ್ದಾರೆ. ಇಲ್ಲಿ ಅವರ ವಿಶೇಷವಾಗಿರ್ತಕ್ಕಂತಹ ಕೃಷಿ ಇಂದಿನ ದಿನ ನಮಗೆ ಎಲ್ಲರ ಕಣ್ಬಾಳ ಮುಂಭಾಗದಲ್ಲಿ ಕಾಣಬರತಕ್ಕಂತಹದ್ದಾಗ್ತಿದೆ. ಆದ್ದರಿಂದ ಇದು ಅದ್ಭುತವಾದ ರೀತಿಯಲ್ಲಿ ಸಂರಕ್ಷಿಸಲ್ಪಟ್ಟಂತಹ ಭಾರತ ದೇಶದ ಅನೇಕ ವಿಧವಾದಂತಹ ಗೋವುಗಳು, ಪುಂಗನೂರು ಆಕಳು ಅಂತ ಹೇಳ್ತಾರೆ. ಅನಂತರ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ವಿಧವಾದಂತಹದ್ದು. ನಾಗಪುರದಿಂದ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಪ್ರಾಯ ಒಂದು 40ರಿಂದ 50 ಬಗೆಯ ದೇಶೀಯ ಗೋವುಗಳ ಬಗ್ಗೆ ಹೆಸರುಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅವುಗಳ ಪೈಕಿ ಅತ್ಯಧಿಕವಾದಂತಹ ಗೋವುಗಳ ಸಂರಕ್ಷಣೆ ಈ ಗೋಶಾಲೆಯಲ್ಲಿ ನಡೀತಾ ಇದೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಆ ಭಗವಂತನ ಅಪಾರವಾಗಿರ್ತಕ್ಕಂತಹ ಕೃಪೆಯಿಂದ ಗೋವುಗಳ ಸಂರಕ್ಷಣೆ, ವೇದಗಳ ಸಂರಕ್ಷಣೆ, ಭೂಮಿಯ ಸಂರಕ್ಷಣೆ, ಬ್ರಾಹ್ಮಣರ ಸಂರಕ್ಷಣೆ, ನಂತರ ಸಜ್ಜನರ ಸಂರಕ್ಷಣೆ, ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ತಿರುಮಲ ತಿರುಪತಿ ದೇವಸ್ಥಾನದವರು ಹಮ್ಮಿಕೊಂಡಿದ್ದಾರೆ. ಆ ಗೋವಿಂದ ಅನ್ನುವಂತಹ ಶಬ್ದದಲ್ಲಿ ಏನಿದೆ ಆ ಎಲ್ಲ ಅರ್ಥಗಳನ್ನು ವಿಶೇಷವಾಗಿ ಲೋಕಕ್ಕೆ ನೀಡುತ್ತಾ, ಅದಾದ ನಂತರ ನಮಾಮಿ ಗೋವಿಂದ ಅನ್ನತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಾಜೆಕ್ಟನ್ನು ತೆಗೆದುಕೊಂಡು ತಿರುಮಲ ತಿರುಪತಿ ದೇವಸ್ಥಾನದವರು ಆಕಳಗಳಿಂದ ಬರತಕ್ಕಂತಹ ಆ ಗೋಮೂತ್ರದಿಂದ ಆಗಲಬಹುದು ಅಥವಾ ಗೋಮಯ, ಅದಾದ ನಂತರ ಭಗವಂತನಿಗೆ ನಿವೇದನೆ ಮಾಡಿರ್ತಕ್ಕಂತಹ ಪುಷ್ಪಗಳು, ಅವುಗಳಿಂದಲೂ ಕೂಡ ಅನೇಕ ವಿಧವಾದಂತಹ ಅಗರು ಬತ್ತಿಗಳನ್ನು, ಊದಿನ ಬತ್ತಿಗಳನ್ನು ಸಿದ್ಧಪಡಿಸಿ ಅನೇಕ ವಿಧವಾದಂತಹ ವಸ್ತುಗಳನ್ನು ಸಿದ್ಧಪಡಿಸಿ ಲೋಕಕ್ಕೆ ನೀಡ್ತಾ ಇದ್ದಾರೆ. ಆ ಭಗವಂತನ ಕೃಪೆ, ಆ ಭಗವಂತನ ಅನುಗ್ರಹ. ಇದು ನೋಡಿ, ಮತ್ತೊಂದು ವಿಧವಾಗಿರ್ತಕ್ಕಂತಹ ಗೋವುಗಳನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಹೀಗೆ ವಿಧ ವಿಧವಾದಂತಹ ಗೋವುಗಳ ಸಂರಕ್ಷಣೆ ಇಲ್ಲಿ ನಡೀತಾ ಇದೆ. ಗೋವುಗಳ ಸಂರಕ್ಷಣೆ, ಗೋವುಗಳ ಜೊತೆಗೆ ವತ್ಸ, ಆ ಕರುಗಳ ಸಂರಕ್ಷಣೆಯನ್ನು ಕೂಡ ಮಾಡ್ತಾ ಇರತಕ್ಕಂತಹದ್ದು. ಕರುಗಳಿಗೆ ಬೇಕಾದ ರೀತಿಯಲ್ಲಿ ಹಾಲನ್ನು ಕೂಡ ಕೊಡುತ್ತಾ, ನಂತರ ಲೋಕಕ್ಕೆ ಬೇಕಾದಂತಹ ಹಾಲನ್ನು ಕೂಡ ಸ್ವೀಕಾರ ಮಾಡಿ ಅದನ್ನು ಮಾರದ ಹಾಗೆ ಕೇವಲ ದೇವತೆಗಳ ಸನ್ನಿಧಾನ ಎಲ್ಲಿದೆ ಮಂದಿರಗಳು, ಆ ಮಂದಿರಗಳಿಗೆ ಕಳುಹಿಸುತ್ತಾ, ನಂತರ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಯಾವ ಯಾವ ಶಾಲೆಗಳು ನಡೀತಾ ಇದ್ದಾವೆ, ಅಲ್ಲಿರ್ತಕ್ಕಂತಹ ವಸತಿ ಗೃಹಗಳೇನಿದ್ದಾವೆ ಅಲ್ಲಿಗೂ ಕೂಡ ಆ ಹಾಲನ್ನು ಕಳುಹಿಸಿ ವಿಶೇಷವಾದ ರೀತಿಯಲ್ಲಿ ಪೌಷ್ಟಿಕವಾದ ನಡೆಸ್ತಾ ಇದ್ದಾರೆ. అదేవిధంగా ಶ್ರೀನಿವಾಸ జాయింట్ ఎగ్జిక్యూటివ్ ఆఫీసర్ శ్రీమతి సదాభార్గవ గారికి,
స్వాగతం తెలియజేసుకుంటూ మరి ఇక్కడ ఇచ్చేసినటువంటి ఇతర ఉన్నతాధికారులు, అదేవిధంగా గో సంరక్షణ కమిటీ మెంబర్ సునీల్ రెడ్డి గారికి, కోట్ శ్రీధర్ గారికి అందరికీ కూడా స్వాగతం తెలియజేసుకుంటూ టీటీడీ కూడా ఆనవాయితీ కూడా సనాతనంగా ఈ కనుమ పండుగ రోజున ఈ గోపూజ మహోత్సవం సాంప్రదాయబద్ధంగా నిర్వహించేటువంటి ఆనవాయితీ కొనసాగుతూ ఉంది. ఈ కార్యక్రమాన్ని కూడా పెద్ద ఎత్తున జరపడానికి ఈవో గారు ఈ కార్యక్రమానికి కావాల్సినటువంటి అన్ని సహాయ సహకారాలు జరిగింది. ఇప్పుడు గోపూజ మహోత్సవం సందర్భంగా కల్చరల్ ప్రోగ్రాం కూడా జరపవలసిందిగా కోరుతున్నాను. శ్రీ వెంకటేశ్వర గో సంరక్షణ స్థానంలో నేడు జరిగే కనుమ పండుగ ఉత్సవాలకు విచ్చేసిన అతిథులందరికీ మరొక్కసారి స్వాగతం సుస్వాగతం పలుకుతూ ప్రస్తుతం సాంస్కృతిక కార్యక్రమాలు మొదలవుతున్నాయి. ఇందులో భాగంగా మొదట శ్రీ కళ్యాణి నాట్య కళాక్షేత్రం వారి నుండి కీర్తి గ్రూప్ పరమ పురుషుడు అనే అన్నమయ్య సంకీర్తనను నృత్య ప్రదర్శన చేస్తారు. కాబట్టి వారిని మీ అందరి కరతాళ ధ్వనులతో స్వాగతం పలకాలని కోరుకుంటున్నాము. కీర్తి అండ్ గ్రూప్ వేదిక మీదకి రావాల్సిందిగా వేడుకుంటున్నాం. No.